ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಶ್ವೇತಾಸ್ ಕಿಚನ್. ಇವತ್ತು ನಾವು ಮೊಸರು ಸಾರು ಮಾಡ್ತಿದ್ದೀವಿ. ಹೆಂಗೆ ಮಾಡೋದು ಅಂತ ತೋರಿಸ್ತೀವಿ ಬನ್ನಿ. ಗೈಸ್, ಇವತ್ತು ಒಗ್ಗರಣೆ ಮೊಸರನ್ನ ಮಾಡ್ತಿದ್ದೀವಿ. ಈಗ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕಿದ್ದೀವಿ. ಈಗ ಒಂದು ಪಾತ್ರೆಗೆ ಎಣ್ಣೆ ಮತ್ತು ಸಾಸಿವೆ ಹಾಕಿದ್ದೀವಿ. ಈಗ ಒಂದು ಸ್ವಲ್ಪ ಜೀರಿಗೆ ಹಾಕ್ತಿದ್ದೀವಿ. ಇವರೇ ನಮ್ಮಮ್ಮ ಶ್ವೇತಾ ಅಂತ, ನಾನು ಇವ್ರ ಮಗಳು. ನೋಡಿ ಹಾಕ್ತಿದ್ದಾರೆ. ಫಸ್ಟು ಬೆಳ್ಳುಳ್ಳಿ ಹಾಕಿದ್ರು, ಈಗ ಕರಿಬೇವು ಮತ್ತು ಮೆಣಸಿನ್ಕಾಯಿನ ಮಿಕ್ಸ್ ಮಾಡಿ ಹಾಕ್ತಾರೆ. ಸೊ ಇವತ್ತು ನಮ್ಮ ಮನೇಲಿ ತಲೆಕಾಲು ಸಾರು ಮಾಡಿದ್ದಾರೆ. ನಾನು ತಿನ್ನಲ್ಲ ಗೈಸ್, ಸೊ ಅದಕ್ಕೆ ನಮ್ಮಮ್ಮ ಒಗ್ಗರಣೆ ಮೊಸರನ್ನ ಮಾಡ್ತಿದ್ದಾರೆ. ಸೊ ಈಗ ಒಂದು ಸ್ವಲ್ಪ ಕೈ ಹಾಕ್ಕೊಳ್ಳೋಣ. ಈಗ ಇದೆಲ್ಲ ಕ್ಲೀನ್ ಮಾಡಬೇಕು. ಜಸ್ಟ್ 5 ಮಿನಿಟ್ಸ್. ಒಂದು ಸ್ವಲ್ಪ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಬೇಕು ಗೈಸ್. ಇದರಲ್ಲಿರೋ ಮೊಸರನ್ನ ಇದಕ್ಕೆ ಶಿಫ್ಟ್ ಮಾಡ್ತಿದ್ದೀವಿ. ಇಲ್ಲೊಂದು ಸ್ವಲ್ಪ ಕೈ ಹಾಕ್ಕೊಳ್ಳೋಣ. ಸೊ ಗೈಸ್, ಇವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಬ್ರೌನ್ ಆಗಿದೆ ಗೈಸ್. ಅಂದರೆ ಪಾತ್ರೆ, ಈರುಳ್ಳಿ ಏನೂ ಆಗಿಲ್ಲ, ಪಾತ್ರೆ ಬ್ರೌನ್ ಆಗಿದೆ, ಸೀದಾಗ್ಬಿಟ್ಟಿದೆ. ನೀವೇ ನೋಡ್ತಿದ್ದೀರಾ. ಇವರೇ ಮಾಡಿಸ್ತಿರೋದು ನಮ್ಮಮ್ಮ ಅಂತ, ಶೆಫು. ನನಗಂತೂ ಸಖತ್ತಾಗಿ ಅಡುಗೆ ತಿಂಡಿ ಎಲ್ಲ ಮಾಡಿಕೊಡ್ತಾರೆ. ನಮ್ಮಮ್ಮ ಮಾಡೋದು ಅಂದರೆ ನನಗೆಲ್ಲ ಇಷ್ಟ. ಸೊ ಗೈಸ್ ನೋಡಿ, ಮೊಸರು ಹಾಕಿದ್ದೀವಿ. ಹಾಕೋದೆಲ್ಲ ತೋರ್ಸೋಕ್ಕಾಗಲ್ಲ, ಡೈರೆಕ್ಟಾಗಿ ಮೇಲಿಂದ ತೋರಿಸ್ತೀನಿ. ಅರ್ಶಿನ ಹಾಕೋದು. ಸೊ ಗೈಸ್, ಇನ್ನೊಂದು ಸ್ವಲ್ಪ ಅರ್ಶಿನ ಹಾಕ್ಬಿಟ್ರೆ ರೆಡಿ. ಮೊಸರು ಸಾರು ಮಾಡ್ತಿದ್ದೀಯಾ? ಸೊ ಗೈಸ್, ಇದು ಮೊಸರು ಸಾರು. ಈಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರದ ಪುಡಿ, ಎಷ್ಟು ಬೇಕಾ. ಗ್ಯಾಸ್ ಆಫ್ ಮಾಡಿಕೊಂಡು ಒಂದು ಸ್ವಲ್ಪ ಗೂರಾಡ್ಕೊಳ್ಳಿ. ಅದ್ರ ಮೇಲೆ ಒಂದು ಸ್ವಲ್ಪ ನೀರು ಹಾಕೊಂಡ್ಬಿಡಿ. ಸಖತ್ತಾಗಿರುವಂತಹ ಸಾಂಬಾರು. ಗೈಸ್, ಎಲ್ಲ ತಿಂದಾಯಿತು, ಸಖತ್ತಾಗಿತ್ತು. ಸೊ ನಿಮ್ಮಮ್ಮ ಏನಾದರೂ ನಿಮಗೆ ಪ್ರೀತಿಯಿಂದ ಮಾಡಿಕೊಟ್ರೆ ಅದನ್ನು ಚೆನ್ನಾಗಿದೆ, ಅದು ಏನು ಉಪ್ಪಾಗಿದೆಯೋ, ಖಾರ ಆಗಿದೆಯೋ, ಸಪ್ಪೆ ಆಗಿದೆಯೋ, ಏನಾಗಿದೆಯೋ ಗೊತ್ತಿಲ್ಲ, ಊಟಕ್ಕೆ ಚೆನ್ನಾಗಿದೆ ಅಂತ ತಿನ್ನಿ. ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಅವ್ರಿಗೆ ಹೇಳೋಕ್ಕಾಗಲ್ಲ, ಅಷ್ಟು ಖುಷಿ ಆಗುತ್ತೆ. ಸೊ ನಾನು ಯಾಕೆ ಅಡುಗೆದು ಮಾಡಿದ್ದೀನಿ ಅಂದರೆ ಇದೊಂದು ಹೇಳೋಕ್ಕೋಸ್ಕರ ನಾನು ಈ ಥರ ಮಾಡಿರೋದು. ಸೊ ಥ್ಯಾಂಕ್ ಯು. ಹಿಂಗೆ ವಿಡಿಯೋಗಳು ಬೇಕು ಅಂದರೆ ಶ್ವೇತಾಸ್ ಕಿಚನ್ನ ಫಾಲೋ ಮಾಡಿ, ಮೀನ್ಸ್ ಸಬ್ಸ್ಕ್ರೈಬ್ ಮಾಡಿ.